ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಇವತ್ತೇನಾದ್ರು ಸಣ್ಣ ಪುಟ್ಟ ರಿಲೀಫ್ ಸಿಗ್ಬೋದೇನೋ ಅಂದ್ಕೊಂಡಿದ್ರು, ಸಿಕ್ಕಿಲ್ಲ. ಘಟಾನುಘಟಿ ವಕೀಲರೇ ಬಂದು ಹಾಜರಾದರು. ಮುಖ್ಯ ನ್ಯಾಯಮೂರ್ತಿಗಳು, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿರುವಂತಹ ದ್ವಿಸದಸ್ಯ ಪೀಠದಲ್ಲಿ. ಆದರೆ ಪೀಠ ಒಪ್ಪಲಿಲ್ಲ. ಯಾವುದೇ ರೀತಿಯ ಮಧ್ಯಂತರದ ರಿಲೀಫನ್ನು ನಾವು ಕೊಡ್ಲಿಕ್ಕೆ ಬರಲ್ಲ ಇದು ಅಂತ ಹೇಳಿ ಜನವರಿ 25ಕ್ಕೆ ವಿಚಾರಣೆ ಮುಂದಕ್ಕೆ ಹಾಕ್ಬಿಡ್ತೀವಿ. ಇಟ್ಸ್ ವೆರಿ ಲಾಂಗ್. ಅದು ಎಲ್ಲರಿಗೂ ನೋಟಿಸ್ ಕೊಟ್ಬಿಟ್ಟು ಮುಂದಕ್ಕೆ ಹಾಕ್ಬಿಟ್ರು. ಅವ್ರು ತೊಗೊಂಡೋಗ್ಬಿಟ್ಟು ಇವ್ರು ಏನೇನು ಟ್ರೈ ಮಾಡಿದ್ರು ಅವ್ರು ಒಪ್ಪಲಿಲ್ಲ. ಎಲ್ಲರಿಗೂ ದೇವರಾಜು ಹಾಕಿದ ಪ್ರಕರಣದಲ್ಲೂ ರಾಜ್ಯಪಾಲರಿಗೆ, ಅರ್ಜಿದಾರರಿಗೆ, ಎಲ್ಲ ದೂರದಾರರಿಗೆ ಎಲ್ಲರಿಗೂ ನೋಟಿಸ್ ಕೊಟ್ಬಿಟ್ಟು ಮುಂದಕ್ಕೆ ಹಾಕ್ಬಿಟ್ಟಿದ್ದಾರೆ. ಸೊ ಅಂದರೆ ಅರ್ಥ ಎವ್ರಿಥಿಂಗ್ ರಿಟರ್ನ್ಸ್ ಟು ಸಿಂಗಲ್ ಜಡ್ಜು, ಮಾನ್ಯ ನ್ಯಾಯಮೂರ್ತಿಗಳಾಗಿರುವ ನಾಗಪ್ರಸನ್ನ ಅವ್ರ ಹತ್ರಕ್ಕೆ ವಾಪಸ್ ಬರುತ್ತೆ. ಮಾನ್ಯ ನ್ಯಾಯಮೂರ್ತಿಗಳು ಏನು ಮಾಡ್ತಾರೆ ಗೊತ್ತಿಲ್ಲ. ಅವರು ನನ್ನ ಪರಿಧಿಯಲ್ಲಿ ಬರೋದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಮಾಡ್ತಾರೋ, ಅಥವಾ ಅಲ್ಲಿ ಪೆಂಡಿಂಗಲ್ಲಿ ಇದೆಯಲ್ಲ ಅಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಅಂತ ಏನಾರು ಇದು ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅದನ್ನು ಅಂತ ನಮಗೂ ಐಡಿಯಾ ಇಲ್ಲ. ವಿಲ್ ಹ್ಯಾವ್ ಟು ಸಿ ಅದನ್ನು ಅಷ್ಟೇ. ಎಸ್, ಇನ್ನು ಮೂಡ ಹಗರಣ ಸಂಬಂಧ 10 ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ರಿಟ್ ಅಪೀಲ್ ವೇಳೆ ಇದೇ ಮೊದಲ ಬಾರಿಗೆ ವೈಟ್ನರ್ ಹಚ್ಚಿದ ದಾಖಲೆಯನ್ನ ಸಿಎಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ವೈಟ್ನರ್ ಹಚ್ಚಿದ ಅಸಲಿ ಕಥೆಯನ್ನ ಕೋರ್ಟ್ನಲ್ಲಿ ಅನಾವರಣ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಸಿದ್ದರಾಮಯ್ಯನವರದು. ಅತ್ತ ಮೂಡ ಆಯುಕ್ತ ನಟೇಶ್ ತಮ್ಮ ಪತ್ನಿ ರಶ್ಮಿ ಮೂಲಕ ಅಕ್ರಮವಾಗಿ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ ಅಂತ ಮೈಸೂರು ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ನಟೇಶ್ ಪತ್ನಿಯ ಜೊತೆ ಮೈಸೂರು ಗ್ರಾಮಾಂತರದ ಬಿಜೆಪಿ ಅಧ್ಯಕ್ಷ ಮಹದೇವಸ್ವಾಮಿ ಹೋಟೆಲ್ ಪಾಲುದಾರಿಕೆ ಹೊಂದಿರುವುದನ್ನು ದಾಖಲೆ ಸಮೇತ ಬಿಡುಗಡೆ ಮಾಡಿದ್ರು. ಈ ಮಧ್ಯೆ ಮೂಡಾ ಸಂಬಂಧ ಬಿಜೆಪಿ ವಿರುದ್ಧ ಸಿಎಂ ಆಪಾದನೆ ಮಾಡಿರುವುದಕ್ಕೆ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ರು. ರಾಜಕೀಯವಾಗಿ ನನ್ನನ್ನ ಮುಗಿಸ್ತಕ್ಕಂತ ಷಡ್ಯಂತ್ರ ಇದು ಅನ್ನೋದನ್ನ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು. ಇವತ್ತು ಇಡಿ ತನಿಖಾ ಸಂಸ್ಥೆಯಿಂದ ಅಕ್ರಮ ಬಹಿರಂಗ ಆಗ್ತಿದ್ದಂಗೆನೆ ಪಾಪ ಸಿದ್ದರಾಮಯ್ಯನವರಿಗೆ ಕೋಪ ಶುರುವಾಗಿದೆ ಇಡಿ ಮೇಲೆ. ಏನೋ ಅವರ ಅರ್ಜಿಯನ್ನ ತಿದ್ದಿರ್ತಕ್ಕಂಥದ್ದು ವೈಟ್ನರ್ ಹಚ್ಚಿರ್ತಕ್ಕ ಇಡಿ ಅಲ್ಲ. ಇಡಿ ಹೇಳಕ್ಕೂ ಮುಂಚೆನೆ ಪತ್ರಿಕೆಗಳಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗಿದೆ, ದೃಶ್ಯ ಮಾಧ್ಯಮಗಳಲ್ಲಿ. ಇಡಿ ಆ ಪತ್ರ ಅಕ್ರಮ ಪ್ರೂವ್ ಮಾಡ್ಬಿಡ್ತು ಅನ್ನೋ ದಾಟಿಯಲ್ಲಿ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ ಸರ್. ಯಾರು ಏನ್ ಬೇಕಾದ್ರೂ ತಗೋಬಹುದು, ಅದು ರಾಜಕೀಯ. ಅವ್ರು ಇಷ್ಟ ಬಂದಂಗೆ ಅವ್ರುಗಳು ಹೇಳ್ಬೋದು. ಅಧಿಕಾರಿ ಅಥವಾ ರಾಜಕಾರಣಿಯ ಪತ್ನಿ ಕಾನೂನುಬದ್ಧವಾಗಿ ಸಂಪಾದಿಸಿದ್ದ ಹಣದಲ್ಲಿ ವ್ಯಾಪಾರಕ್ಕೆ ಹಣವನ್ನು ಹೂಡಬಾರದು ಅಂತ ಎಲ್ಲೂ ಇಲ್ಲ. ಆ ರೀತಿ ರೂಲ್ ಇಲ್ಲ, ಎಲ್ಲೂ ಇಲ್ಲ. ಎಲ್ಲಿದೆ? ಮತ್ತೆ ಇವರಿಗೆ ಇದನ್ನ 1000 ಹೇಳ್ಬೋದು ಯಾರು ಬೇಕಾದ್ರು. ನಾನು ಹೇಳ್ತಿರೋದು ಕಾನೂನುಬದ್ಧವಾಗಿ ದುಡಿದ ಹಣದಲ್ಲಿ, ನ್ಯಾಯಬದ್ಧವಾಗಿದ್ದರೆ, ಕಾನೂನುಬದ್ಧವಾಗಿದ್ದರೆ ಆ ಹಣದಲ್ಲಿ ಅವರು ಬಿಸ್ನೆಸ್ಗೆ ಹಣ ಹೂಡಬಾರದು ಅಂತ ಎಲ್ಲಿದೆ? ದಿ ಪಾಯಿಂಟ್ ಈಸ್, ಅದು ಅಕ್ರಮ ಅನ್ನುವುದಾದರೆ ಅದು ಅಕ್ರಮ ಮಾರ್ಗದಿಂದ ಬಂದ ಹಣದಲ್ಲಿ ಮಾಡಿರುವ ವ್ಯವಹಾರ ಎಂಬುದನ್ನು ಸಾಬೀತು ಮಾಡಬೇಕೀಗ. ಅವ್ರ ಹಣ ಹೂಡಿರೋದೇ ಅಕ್ರಮ ಅಂತ ಹೇಳಕ್ ಬರಲ್ಲ. ಹೂಡಿದ ಹಣ ಅಕ್ರಮ ಆಗಬೇಕೀಗ. ಅದರ ಮೂಲ ಯಾವುದು? ಹಂಗಾಗಿ ನನಗದು ಗೊತ್ತಿಲ್ಲ ಅದನ್ನು ಏನು ಮಾಡ್ತಾರೆ ಅಂತ. ಇನ್ನು ವೈಟ್ನರ್ ಕತೆನ ಕೋರ್ಟ್ ನೋಡ್ಕೊಳ್ಳುತ್ತೆ ಅಲ್ವಾ? ನೋಡೋಣ, ವಿ ವಿಲ್ ಸಿ ಏನಾಗುತ್ತೆ ಅಂತ. ಮೊದಲನೇ ದಿನದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಈ ಲೋಕಾಯುಕ್ತ ಅಥವಾ ಇಡಿ ತನಿಖೆ ಮೂಡಾ ವಿಚಾರದಲ್ಲಿ ಇದು ಬಹುದೊಡ್ಡ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಏನಿಲ್ಲ. ಇದರಲ್ಲಿ ಮರ್ಡ್ರನ್ನು ಕರ್ಕೊಂಬರಬೇಕು, ವೆಪನನ್ನು ಸೀಸ್ ಮಾಡ್ಕೋಬೇಕು, ಆಮೇಲೆ ಅದಕ್ಕೆ ಬೇಕಾದ ಸಾಕ್ಷಿಗಳು, ಹಾಗೆ ಹೀಗೆ ಎಲ್ಲ ಡಾಕ್ಯುಮೆಂಟರಿ ಎವಿಡೆನ್ಸ್ಗಳಿದ್ದು ಬೇಸಿದು. ಬೇಸಿಕಲಿ ಸಿವಿಲ್ ಇನ್ ನೇಚರ್ ವಿತ್ ಎ ಕ್ರಿಮಿನಲ್ ಇಂಟೆನ್ಷನ್ ಇದೆ ಇದರಲ್ಲಿ ಅಂತ ಹೇಳ್ತಿದ್ದೀನಿ. ಆದರೂ ಅವರೇನನ್ನು ಮಾಡ್ತಿದ್ದಾರೆ, ಅಲ್ಟಿಮೇಟ್ಲಿ ಕೋರ್ಟ್ ಹೇಳಬೇಕಷ್ಟೆ. ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ಹೈಕಮಾಂಡು ತೇಪೆ ಹಚ್ಚುವ ಪ್ರಯತ್ನ ಮಾಡಿದೆಯಂತೆ. ಹಾವು ಸಾಲಬಾರ್ದು, ಕೋಲು ಮುರಿಬಾರ್ದು ಅಂತ ಎಲ್ಲ ಹೈಕಮಾಂಡ್ಗಳು ಹಂಗೆ. ವಿಜಯೇಂದ್ರ ಮತ್ತು ಯತ್ನಾಳ್ ನಡುವಿನ ಸಂಘರ್ಷಕ್ಕೆ ಅಲ್ಪ ವಿರಾಮ ಬಿದ್ದಂಗಿದ್ರು ಪ್ರಯೋಜನ ಆಗ್ತಿಲ್ಲ. ಅವ್ರು ಮತ್ತೆ ಅವರೆಲ್ಲ ಭೇಟಿ ಮಾಡಿದಾರಂತೆ ರೆಬೆಲ್ಸ್. ಹೆಂಗೆ ನಮ್ಮ ಕಾರ್ಯತಂತ್ರ ಏನು ಮಾಡೋಣ ಈಗ ಹೊಸ್ದಾಗಿ ಅಂತ. ಏನಿಲ್ಲ, ವಕ್ಫರ್ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಪ್ಪ ಅಂತ ಯತ್ನಾಳ್ ಅಂತೆ. ಮಾಡಲಿ, ವಿಜಯೇಂದ್ರ ಬಾಯಿ ಬಿಚ್ಚಿಲ್ಲ, ತುಟಿ ಬಿಚ್ಚಿಲ್ಲ. ಅವರು ರಮೇಶ್ ಜಾರಕಿಹೊಳಿ ಮಾತ್ರ ಡೆಲ್ಲಿಯಿಂದ ಬಂದ ತಕ್ಷಣ ವಿಜಯೇಂದ್ರ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ವಿಜಯೇಂದ್ರಗೆ ಪಕ್ಷದ ಅಧ್ಯಕ್ಷರಾಗೋದಕ್ಕೆ ವಯಸ್ಸು ಅರ್ಹತೆ ಕಡಿಮೆ ಇದೆ. ಏನು ಇವರೇನು ISI ಡೈರೆಕ್ಟರ್ ಜನರಲ್ಲ ಇವರು ರಮೇಶ್ ಜಾರಕಿಹೊಳಿ? ನಿಮಗೂ ಅರ್ಹತೆ ಇಲ್ಲ ಮಂತ್ರಿ ಆಗೋಕ್ಕೆ ಅಂತ ಯಾರೊಬ್ಬರು ಹೇಳಿದ್ರೆ ಏನಾಗ್ಬಿಡುತ್ತೆ? ನಂಗೆ ಅರ್ಥ ಆಗ್ತಿಲ್ಲ ಈ ಆರ್ಗ್ಯುಮೆಂಟ್ ಏನು ಅಂತ. ಅವ್ರನ್ನ ಬದಲಾಯಿಸಿ ಇನ್ನೂ ಮೋರ್ ಎಫೆಕ್ಟಿವ್ ಅವ್ರನ್ನ ತನ್ನಿ ಅಂತ ಹೇಳ್ಕೊಳ್ಳಿಪ್ಪ, ಅದನ್ನ ನಿಮ್ಮ ಇಷ್ಟಪ್ಪ. ವಯಸ್ಸು ಇದು ಡ್ಯಾಶ್ ಅಂತ ಹೇಳ್ಬಿಡೋದು. ನಾಳೆ ನಿಮ್ಗೆ ಯಾರು ಹೇಳಿದ್ರೆ ಬೇರೆಯವ್ರಿಗೆ ಹೇಳಕ್ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಅರ್ಹತೆ ಇದೆ ಅಂತ ಯಾರೊಬ್ರು ಕೇಳ್ಬಿಟ್ರೆ ಏನಾಗುತ್ತೆ? ಹಂಗಾಗಲ್ಲ ಅದು ಅಂತ ನನ್ನ ವಾದ. ಅದನ್ನ ಪಕ್ಷ ಕಾರಣ ಈಗ ಜಾರಕಿಹೊಳಿ ಅವರು ಇದನ್ನು ಹೇಳ್ತಾರಲ್ವಾ, ಓಕೆ, ಇವರು ಅತ್ಯಂತ ಪ್ರೀತಿಸುವ ಅಥವಾ ಗೌರವಿಸುವ ಅಥವಾ ನಂಬಿರುವ
ದೇವೇಂದ್ರ ಫಡ್ನವೀಸ್ ಈಗ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆದ್ರಪ್ಪ. ಅವ್ರು ಎಷ್ಟು ವರ್ಷಕ್ಕೆ ಸಿ ಎಮ್ ಆದರು? ಅವ್ರು ಎಷ್ಟು ವರ್ಷಕ್ಕೆ ಸಿ ಎಮ್ ಆದರು? ಮತ್ತು ಅವರು ಎಷ್ಟು ವರ್ಷಕ್ಕೆ ಅಧ್ಯಕ್ಷರಾದರು ಬಿ ಜೆ ಪಿಗೆ? ಹಾಗಾಗಿ ಆ ಕೆಪಾಸಿಟಿ ಇದೆಯಾ ಇಲ್ವಾ ನೋಡಬೇಕು ನೀವು. ಎರಡನೇದು ಅವ್ರ ಕೈಲಿ ಮಾಡೋಕ್ಕಾಗತ್ತಾ ಇಲ್ವಾ ಅನ್ನೋದನ್ನು ಅವ್ರವ್ರ ಹೈಕಮಾಂಡ್, ಅಂದರೆ ಹೈಕಮಾಂಡೇ ಫೇಲ್ಡ್, ರಾಂಗ್ ಚಾಯ್ಸ್ ಅಂತ ತಂದುಬಿಟ್ಟಿದೆ ಅಂತ. ಅವ್ರನ್ನೇ ಪ್ರಶ್ನೆ ಅಂದರೆ ರಮೇಶ್ ಜಾರಕಿಹೊಳಿ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ದಿ ಹೈಕಮಾಂಡ್ ಹಂಗಾರೆ. ಹಂಗಾಗಲ್ಲ ಆರ್ಗ್ಯುಮೆಂಟ್ ಅಂತ ಅಂದ್ಕೊಂಡಿದ್ದೀನಿ. ಕಾರಣ ಬೇರೆ ವಿಚಾರ ಬೇರೆ, ನಿಮ್ಮ ಪಕ್ಷ ಕಟ್ಕೊಳ್ಳೋದು ಬಿಡೋದು ನಿಮ್ಮ ಹಣೆ ಬರಹ, ಕಟ್ಕೊಳ್ಳಿ ಬೇಕಿದ್ರೆ. ಎಸ್, ಮುಂದಿನ ನಮ್ಮ ವಕಫ್ ಏನಿದೆ ಅದು ಹೋರಾಟದ ಮುಂದುವರೆದ ಭಾಗ. ಎಲ್ಲಿಂದ ಪ್ರಾರಂಭ ಮಾಡಬೇಕು ಏನು, ಎಲ್ಲರೂ ಕೂಡಿ ಸಭೆ ಕೂಡಿ ಕಳೆದ 3 ದಿವಸದಿಂದ ಏನು ದಿಲ್ಲಿಯಲ್ಲಿ ಆದ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮಧ್ಯದಾಗಿ ವಿಜೇಂದ್ರ ಅವರಿಗೆ ಬಹಳಷ್ಟು ನಾವು ಮನವಿ ಮಾಡ್ಕೊಂಡಿವಿ. ನಮ್ಮದು ವೈಯಕ್ತಿಕ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೇದು. ಅವ್ರ ಹುಡುಗಾಟ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ, ಅವ್ರು ಬಿಟ್ಟು ಕೊಡು ಒಳ್ಳೇದು. ಈಗ ನಾನು ಹೇಳಿದ್ದೀನಿ, ಬಸನಗೌಡ ಪಾಟೀಲ್ ಯತ್ನಾಳ್ ಉಳಿದ ವಿಷಯಗಳ ಬಗ್ಗೆ ಎಲ್ಲವೂ ಸಹ ಸುಸೂತ್ರವಾಗಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋದಾಗ ಮಾತ್ರ ನಾವೇನಾದರೂ. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಇವ್ರು ಏನು ಅನ್ಕೊಬಿಟ್ಟಿದ್ದಾರೆ ಅಂದರೆ, ನಾನು ಹೇಳಿದ್ದೀನಿ ಅದು ಜಾರಿಗೆ ಬಂದುಬಿಡಬೇಕು. ಫಾರ್ ಎಕ್ಸಾಂಪಲ್ ಅವ್ರು ಯಾವ ಸರ್ಕಾರ ಆದರೂ ಕಿತ್ತಾಕ್ಬಿಡ್ತೀನಿ ಅಂತ, ಕಿತ್ತಾಕಿ ನೋಡೋಣ. ಅಷ್ಟು ಸುಲಭ ಅಲ್ಲ. ಹಾಗೆ ನಾನು ಹೇಳಿದ್ದೀನಿ ಅದು ಆಗ್ಬಿಡ್ಬೇಕು, ಹಂಗಾಗಲ್ಲ ಅದು. ಆಲ್ ರೈಟ್, ನಾಳೆ ಇವ್ರನ್ನೇ ಅಧ್ಯಕ್ಷರು ಮಾಡಿದ್ರು ಅಂತ ಇಟ್ಕೊಳ್ಳೋಣಪ್ಪ. ಯಾರನ್ನ? ರಮೇಶ್ ಜಾರಕಿಹೊಳಿ. ಹಾಂ, ನಿಮ್ಮ ಮೇಲೆ ಇದೇ ಥರ ಇನ್ನೊಬ್ಬರು ಮಾತಾಡಿದ್ರೆ ಅವ್ರನ್ನೇನು ಮಾಡಬೇಕು? ಅವರು ಹೇಳ್ತಾರೆ ಅರ್ಹತೆ ಇಲ್ಲ ಅವ್ರಿಗೆ, ಸುಮ್ಮನೆ ವಯಸ್ಸಷ್ಟೇ ಅವ್ರಿಗೆ ಅರ್ಹತೆ ಇಲ್ಲ ಅಂದ್ಬಿಟ್ರೆ ಏನು ಮಾಡ್ತೀರಿ? ಹೆಂಗೆ ಅಳೆಯೋದು ಹೆಂಗೆ? ಹೌದು, ಇವ್ರು ಹೇಳ್ಬೋದು ಅನ್ನೋದಾದ್ರೆ ಅವರು ಹೇಳ್ಬೋದಲ್ಲ. ಅಲ್ಟಿಮೇಟ್ಲಿ ದೇ ವಿಲ್ ಹ್ಯಾವ್ ಟು ರಿಯಲೈಸ್ ಇಟ್ ಈಸ್ ಎ ಪಾರ್ಟಿ. ಅದರೊಳಗಡೆ 1000 ಇಶ್ಯೂ ಇರುತ್ತೆ. ಡೊನಾಲ್ಡ್ ಟ್ರಂಪ್ ಗೆದ್ದಿರ್ಬೋದು, ಅಭೂತಪೂರ್ವವಾದ ಜಯವನ್ನು ಡೊನಾಲ್ಡ್ ಟ್ರಂಪ್ ಅಮೆರಿಕದಲ್ಲಿ ಮಾಡಿರ್ಬೋದು. ರಿಪಬ್ಲಿಕನ್ ಪಾರ್ಟಿ ಒಳಗಡೆ ವೈಮನಸ್ಯಗಳು, ಅಪಸ್ವರಗಳು ಇಲ್ಲವೇ? ಇದೆ. ಪುಟಿನ್ ಮೇಲ್ನೋಟಕ್ಕೆ ಸರ್ವಾಧಿಕಾರಿಯ ರೀತಿ ಯಾರು ಅಳ್ಳಾಡ್ಸಕ್ಕಾಗಲ್ಲ ಅಂತ ಇರಬಹುದು, ಅವ್ರಿಗೆ ಅಲ್ಲಿ ಪ್ರತಿರೋಧಗಳು ಒಳಗಡೆ ಇಲ್ಲವೇ? ಇರುತ್ತೆ. ಶಿ ಜಿನ್ಪಿಂಗ್ಗಿಂತ ಒಬ್ಬ ಪವರ್ಫುಲ್ ವ್ಯಕ್ತಿ ಬೇಗಿಲ್ವಾ? ಅವ್ರಿಗಿಲ್ವಾ? ಹಾಗಾಗಿ ಎಲ್ಲ ಕಡೆಯೂ ಇರುತ್ತೆ. ಅದನ್ನು ವ್ಯವಸ್ಥೆ ಒಳಗಡೆ ಹೇಗೆ ನಿಭಾಯಿಸ್ಕೋತೀರಿ ಅನ್ನೋದು BJPಗೆ ಬಿಟ್ಟಿತ್ತು. ಇನ್ನು ಬಿಜೆಪಿಯಲ್ಲಿ ಭಿನ್ನಮತದ ಬಿಸಿ ನಡುವೆ ರಾಜ್ಯ ಘಟಕ ವಕ್ಫ್ ವಿರೋಧಿ ಅಭಿಯಾನಕ್ಕೆ ವೇಗ ಕೊಟ್ಟಿದೆ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕಲಬುರಗಿ, ಯಾದಗಿರಿ, ರಾಯಚೂರಿನಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಅಭಿಯಾನ ಆರಂಭವಾಯಿತು. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ದಾವಣಗೆರೆ, ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಯಿತು. ಎಂದಿನಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ರೈತರ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅಂತ ವಿಜಯೇಂದ್ರ ಎಚ್ಚರಿಕೆ ಕೊಟ್ಟರು. ವಕ್ಫ್ಗೆ ಸಂಬಂಧಿಸಿದ ಗೆಜೆಟ್ ನೋಟಿಫಿಕೇಶನ್ ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ರು. ಇದಕ್ಕೆ ಬಿಜೆಪಿ ಹೊಸ ರಾಜಕೀಯ ನಾಟಕ ಶುರು ಮಾಡಿದೆ ಅಂತ ಸಿಎಂ ಕೌಂಟರ್ ಕೊಟ್ಟರು. ಈ ಮಧ್ಯೆ ಹಾಸನ ಸಮಾವೇಶ ಮಾತನಾಡಿದ ಸಚಿವ ಪರಮೇಶ್ವರ್, ನಾವು ಅಲ್ಪಸಂಖ್ಯಾತರ ಪರವಾಗಿ ಇರೋದು ನಿಜ ಅಂತ ಬಹಿರಂಗಗೊಳಿಸಿದರು. ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತ ರೈತನ ತಂಟೆಗೆ ಇವತ್ತು ಸಿದ್ದರಾಮಯ್ಯನವರು ಏನ್ ಬರ್ತಾ ಇದ್ದೀರಿ. ಆ ರೈತನ ಕಣ್ಣಲ್ಲಿ ನೀರು ಬಂದ್ರೆ ಅದರ ಶಾಪ ನಿಮಗೆ ತಟ್ಟೆ. ಇಂಥ ಒಬ್ಬ ರೈತ ವಿರೋಧಿ ಮುಖ್ಯಮಂತ್ರಿ ಇವತ್ತು ರೈತರಿಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇದೆಯಾ? ಬಿಜೆಪಿ ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇಬ್ಬಂದಿತನ, ಇದು ರಾಜಕೀಯ ಇಬ್ಬಂದಿತನ. ಈ ನಾಟಕ ಶುರು ಮಾಡಿದ್ದಾರೆ, ರಾಜಕೀಯ ನಾಟಕ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಇವತ್ತು ನಾವು ನಿಜ ಅಲ್ಪಸಂಖ್ಯಾತರ ಪರವಾಗಿದ್ದೇವೆ ಅನ್ನೋದು ನಿಜ. ಅದು ನಾವೇನು ಮುಚ್ಚಿಟ್ಕೊಂಡಿಲ್ಲ. ವಕ್ಫ್ ಪ್ರಾಪರ್ಟಿ ನೀವು ಮುಚ್ಚಿಟ್ಕೊಂಡಿದ್ದೀರಿ ಅಂತ ಯಾರು ಹೇಳ್ತಾನೂ ಇಲ್ಲ. ಅದೇನು ಹೊಸ ಮ್ಯಾಟ್ರು ಅಲ್ಲ, ಬಹಿರಂಗ ಸತ್ಯ. ಕಾಂಗ್ರೆಸ್, ನಾನು ಅವತ್ತೇ ಹೇಳಿದ್ದೀನಿ, ಕಾಂಗ್ರೆಸ್ಸಿನ ಬಹುತೇಕ MLAಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಲ್ಲಿರುವ ಮುಸ್ಲಿಂ ಮತವನ್ನು ಬೋಣಿ ಅಂತ ಇಟ್ಕೊಂಡೇ ಅವ್ರು ಕೌಂಟಿಂಗ್ ಸ್ಟಾರ್ಟ್ ಮಾಡೋದು ಅಂತ. ಅದು ಬಿದ್ದೇ ಬೀಳುತ್ತೆ. ಅದೇನು ಹೊಸದೇನಲ್ಲ ಅದು. ದಿ ಪಾಯಿಂಟ್ ಇಸ್, ನೀವು ಯಾರು ಪರನಾರು ಇದ್ಕೊಳ್ಳಿ, ಅದಕ್ಕೆ ಯಾರು ಇಲ್ಲಿ ಸಮಸ್ಯೆ ತರ್ತಾ ಇಲ್ಲ. BJPಯವರು ಹಿಂದೂ ಪರ, ನೀವು ಮುಸ್ಲಿಮರ ಪರ, ಅಥವಾ ಇನ್ಯಾರೋ ಇನ್ನೊಬ್ಬರ ಪರ, ಅದು ನಿಮ್ಮ ರಾಜಕಾರಣ. ದಿ ಪಾಯಿಂಟ್ ಈಸ್, ನನ್ನ ಪಾಯಿಂಟ್ ಇಷ್ಟೇ, ಇಫ್ ಕಾಂಗ್ರೆಸ್ ಕ್ಯಾನ್ ಸೇ ಯಾವುದೇ ಹಳೆಯ ದೇವಸ್ಥಾನಗಳೋ ಅಥವಾ ಐತಿಹಾಸಿಕ ಸ್ಥಳಗಳೋ ಅದನ್ನು ನೀವು ಪರೀಕ್ಷೆ ಮಾಡಬಾರ್ದು ಅಂತನ್ನೋದೇ ಆದರೆ, 500 ವರ್ಷದ ಹಳೆಯದನ್ನು 500 ವರ್ಷದ ಹಿಂದೆ ಇತ್ತು ಅನ್ನೋ ಕ್ಲೈಮನ್ನು ಮಾಡಬಾರ್ದು ಅನ್ನೋದಾದರೆ,
70 ವರ್ಷದ್ದೋ 60 ವರ್ಷದ್ದೋ 300 ವರ್ಷದ್ದೋ 200 ವರ್ಷದ್ದೋ ವಕ್ಫ್ ಹೆಂಗ್ ಬೋರ್ಡ್ಗೆ ಹಾಕ್ಕೊಳ್ಳುತ್ತೆ ಅಂತ ನಾನು ಕೇಳ್ತಿರೋದು. ದಟ್ ಇಸ್ ಆಲ್ ಇಸ್ ಮೈ ಕ್ವಶನ್. ನೀವು ಯಾರ ಪರನಾರು ಇದ್ಕೊಳ್ಳಿ, ಯಾರು ವಿರೋಧನಾರು ಇದ್ಕೊಳ್ಳಿ, ಯಾವ ಲಾಜಿಕ್ ಅದು? ಇಬ್ಬುಗೆ ನೀತಿ ಅಲ್ಲವೇನು ಮುಖ್ಯಮಂತ್ರಿಗಳೇ? ಅದು ಇಬ್ಬುಗೆ ಅಲ್ವಾ? ಒಂದ್ ಕಡೆ ಹಾಗೆ ಮತ್ತೆ ಎಸ್